ಇವತ್ತಿನ ಈ ಒಂದು ಸುಂದರ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯರಾದ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ಅನಂತ ನಮಸ್ಕಾರ ಸಲ್ಲಿಸಿ, ಅದೇ ರೀತಿ ದಿವ್ಯ ನೇತೃತ್ವವನ್ನು ವಹಿಸಿರುವ ಪೂಜ್ಯ ಗುರುಬಸವ ಪಟ್ಟದೇವರ ಪೂಜ್ಯರ ಪಾದಕ್ಕೆ ಅನಂತ ನಮಸ್ಕಾರ ಸಲ್ಲಿಸಿ, ನಮಗೆ ಯಾವಾಗಲೂ ಆತ್ಮೀಯರು ಕಲಬುರಗಿಯಲ್ಲಿ ಆರ್ಟಿಕಲ್ 371J ನಿರಂತರವಾಗಿ ಮಾನ್ಯ ದಿವಂಗತ ವೈಜನಾಥ್ ಪಾಟೀಲ್ ಅವರ ಜೊತೆ ಹೋರಾಟವನ್ನು ಕೈಗೊಂಡು ಆತ್ಮೀಯರಾದ ಡಾಕ್ಟರ್ ಲಕ್ಷ್ಮಣ್ ದಸ್ತಿಯವರಾಗಲಿ, ಅದೇ ರೀತಿ ಕಲಬುರಗಿಯಲ್ಲಿ ಭಾಳ ಫೇಮಸ್ ಬುಕ್ ಡಿಪೋ, ಇವತ್ತು ನಮಗೂ ಮನೆಯಲ್ಲಿ ಏನಾದರೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾದರೂ ಕೂಡ ಸಿದ್ಧಲಿಂಗೇಶ್ವರ ಬುಕ್ ಡಿಪೋಲ್ಲೇ ನಾವು ತಗೋತಾ ಇದ್ದು, ನಮ್ಮ ಸಂಸ್ಥೆಯಲ್ಲಿ ಕೂಡ ಏನಾದರೂ ಬೇಕಾದರೂ ಕೂಡ ಅಲ್ಲೇ ತಗೋತಾ ಇದ್ದು, ಆತ್ಮೀಯರಾದ ಶರಣ ಡಾಕ್ಟರ್ ಬಸವರಾಜ್ ಕೋನೆಕ್ ಸರ್ ಅವರಾಗಲಿ, ಅದೇ ರೀತಿ ವೇದಿಕೆ ಮೇಲೆ ಸನ್ಮಾನಿತಗೊಂಡು ಕುಮಾರಿ ಡಾಕ್ಟರ್ ಮಹಾಲಕ್ಷ್ಮಿ ಶರಣ ಡಾಕ್ಟರ್ ಸಿದ್ದರಾಮ್ DK ಅವರ ಸುಪುತ್ರಿಯಾಗಿರುವರು, ಅದೇ ರೀತಿ ನಮ್ಮೂರಿನವರೇ, ನಮ್ಗೆ ಆತ್ಮೀಯರು, ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಅಮೃತಪ್ಪ ಪಾಟೀಲ್ ಗುಡ್ಡೇವಾಡಿಗೆ ಕಲ್ಲೂರವರಾಗಲಿ, ಅದೇ ರೀತಿ ಇರುವವರು ನಮಗೆ ಆತ್ಮೀಯರು, ಸಜ್ಜನರು, ಯಾವಾಗಲೂ ಪೂಜ್ಯರ ಒಡನಾಟಿಗಳು ಆದ ಡಾಕ್ಟರ್ ಶರಣ ಬಸವರಾಜ್ ಹೆಗ್ನಾಳ್ ಸರ್ ಅವರಾಗಲಿ, ಅದೇ ರೀತಿ ಶರಣ ಸುಭಾಷ್ ಹಮೀದ್ಪುರ್ ಅವರಾಗಲಿ, ಅದೇ ರೀತಿ ಶರಣ ರಾಜ್ಕುಮಾರ್ ಕಿಡ್ಕೇಕರ್ ಅವರಾಗಲಿ, ಅದೇ ರೀತಿ ಶರಣ ಬಾಬುರಾವ್ ಸೋಮಕಾಂಬ್ಳೆ ಅವರಾಗಲಿ, ಅದೇ ರೀತಿ ಶರಣ ಶ್ರಾವಣ್ ಲಾಡ್ವಂತಿ ಅವರಾಗಲಿ, ಶರಣ ಉಮೇಶ್ ಮುರಾಳೆ ಅವರಾಗಲಿ, ಶರಣ ಉಮೇಶ್ ಹಮೀದ್ಪುರಿ ಅವರಾಗಲಿ, ಶರಣ ಗೌತಮ್ ಜಾಧವ್ ಅವರಾಗಲಿ, ಶರಣ ವಿಜಯಕುಮಾರ್ ಚೌಧರಿ ಅವರಾಗಲಿ, ಶರಣ ಅನಿಲ್ ಬಿದ್ರಿ ಅವರಾಗಲಿ, ಶರಣ ಮೋಹನ್ ರಾವ್ ಸೂರ್ಯವಂಶಿ ಅವರಾಗಲಿ, ಸ್ವಾಗತವನ್ನು ಕೋರಿರುವ ಶರಣ ಮೋಹನ್ ರೆಡ್ಡಿ ಅವರಾಗಲಿ, ಭಾಳ ಸುಂದರವಾಗಿ ನಿರೂಪಣೆ ಪಡಿಸ್ತಿರುವ ಶರಣ ಮದನ್ ಗಾಂವ್ಕರ್ ಅವರಾಗಲಿ, ಮತ್ತು ನಮ್ಮ ಜೊತೆ ಕಲಬುರಗಿಯಿಂದ ಆಗಮಿಸಿರುವ ಆತ್ಮೀಯ ಮಿತ್ರರು, ಕಲಬುರಗಿ ನಗರದ ಮಾಜಿ ಮಂತ್ರಿಗಳ ಸುಪುತ್ರರಾಗಿರುವ ರಾಜು SK ಕಾಂತವರಾಗಲಿ, ಅದೇ ರೀತಿ ನಮ್ಮ DK ಸಿದ್ದರಾಮಯ್ಯ ಅವರ ಸೋದರಾಗಿರುವ ಗಣೇಶ್ DK ಅವರಾಗಲಿ, ಅದೇ ರೀತಿ ನಮ್ಮ ತಾಲೂಕಿನಿಂದ ಅಫಜಲ್ಪುರ ಪಟ್ಟಣದಿಂದ ಬಂದ ನಮ್ಮ ತಂದೆಯವರ ಒಡನಾಟಿಯಾಗಿರುವ ನಮ್ಮ ಮೇತ್ರೆ ಕಾಕವರಾಗಲಿ, ಜಗದೇವ್ ಪಂಜುಟಿಗಿ ಕಾಕವರಾಗಲಿ, ಗೋಪಾಲ್ ಹಳ್ಯಾಳವರಾಗಲಿ, ನಮ್ಮ ರಾಜೇಂದ್ರ ಸರ್ ಆಗಲಿ, ಹಾಗೂ ಇವು ನಾಟಕ ನೋಡಲು ಬಂದಂಥ ಶ್ರೀ ಚನ್ನಬಸವೇಶ್ವರ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ. ಮೊನ್ನೆ ಪೂಜ್ಯರು ಶ್ರೀ ಗುರುಬಸವ ಪೂಜ್ಯರು ನನಗೆ ಫೋನ್ ಮಾಡಿ ನಮ್ಮ ಶ್ರೀಮಠದ ಹಾಗೂ ಚನ್ನಬಸವೇಶ್ವರ ಗುರುಕುಲದಲ್ಲಿ ಒಂದು ನಾಟಕೋತ್ಸವ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು
ಪೂಜ್ಯರ ಆಶೀರ್ವಾದ ಪಡಿಬೇಕು ಅಂತ ನನಗೆ ಪೂಜ್ಯರು ಹೇಳಿದಾಗ ನನಗೊಂದು ಸ್ವಲ್ಪ ವಿಚಲಿತ ಆದೆ. ಈ ಪೂಜ್ಯರಿಗೆ ಹೆಂಗೆ ಸುಳ್ಳು ಹೇಳಬೇಕು ಮತ್ತು ನಮ್ಮ ಏನು ಕಾರ್ಯಕ್ರಮ ಇದೆ ಅಂಥೇಳಿ ಪೂಜ್ಯರಿಗೆ ಒಂದು 5-10 ನಿಮಿಷ ನನಗೆ ಸಮಯ ನೀಡಿ ದಯವಿಟ್ಟು ಅಂತಂದಾಗೆ ಗಾಡಿಯಲ್ಲಿ ಹೇಗೆ ಟ್ರಾವೆಲ್ ಮಾಡ್ತಾಯಿದ್ದೆ, ನೋಡ್ತಾ ಇದ್ದೆ ಟಿ ನಮ್ಮ ಆಫೀಸಲ್ಲಿ ನಮ್ಮ ಬ್ಯಾಕ್ ಆಫೀಸ್ ಟೀಮಿಗೆ ಏನೇನು ಕಾರ್ಯಕ್ರಮ ಇದೆ ನೋಡ್ರಿ ಅಂತ ಹೇಳಿದಾಗ ಸ್ವಲ್ಪ ತಡ ಆಯಿತು. ಅಷ್ಟೊತ್ತಿಗೆ ನಮ್ಮ ಡಾಕ್ಟರ್ ಅಮೃತರಾವ್ ಪಾಟೀಲ್ ಅವರು ಫೋನ್ ಮಾಡಿದ್ರು. ಈ ಪೂಜ್ಯರಿಗೆ ಹೂವೊಂದು ಭಾಳ ಕಡೆ ಹೂ ಅಂತೀವಿ, ಭಾಳ ಕಡೆ ಹೋಗೋದಿಲ್ಲ, ಹಂಗೆ ಆಗಬಾರ್ದು. ಆದರೆ ಹಿರಿಯ ಪೂಜ್ಯರಿಗೆ ನಾವು ನಮ್ಮ ಊರಿನಲ್ಲೇ ಪ್ರಥಮ ಬಾರಿ ನೋಡಿದ್ದು 30 ವರ್ಷದಿಂದ ಮೇಲ್ಪಟ್ಟು ನೋಡಿರ್ಬೇಕು. ಅದು ನಮ್ಮ ಅಮೃತರಾವ್ ಪಾಟೀಲ್ ಅವರ ಸನ್ಮುಖದಲ್ಲಿ. ಅವ್ರ ಬಗ್ಗೆ ಅಂತೂ ನಮಗೆ ಅಪಾರ ಗೌರವ. ನಮಗೆ ಸುಳ್ಳು ಹೇಳೋದಿಲ್ಲ. ಬಸವಣ್ಣ ನಂತರ ನೋಡಿದಂದ್ರೆ ಅದು ನಮ್ಮ ಬಸಲಿಂಗ ಪಟ್ಟದೇವರು. ಅಷ್ಟೊಂದು 100ಕ್ಕೆ 100 ಬಸವ ತತ್ವವನ್ನು ಪಾಲಿಸಿಕೊಂಡು ನಮಗೆಲ್ಲ ತಿಳಿ ಹೇಳ್ತಿರೋರು ನಮ್ಮ ನಾಡೋಜ ಪೂಜ್ಯರಾದ್ರಿ ಶ್ರೀ ಬಸಲಿಂಗ ಪಟ್ಟದೇವರು. ಯಾವಾಗಲೂ ಅವರ ಹಿತನುಡಿಗಳನ್ನು ನಾವು ಕೇಳ್ಕೊಂತ ಬೆಳೆದವರು. ನಮ್ಮ ಹಿರಿಯರು ಅಫಜಲ್ಪುರಿಂದ ಬಂದಂಥ ಎಲ್ಲ ಅವ್ರ ಒಡನಾಟಿಗಳು. ಅವರಿಗೆ ಭಾಳ ಸಿಂಪಲ್, ಯಾವಾಗಲೂ ಯಾವುದೇ ಆಡಂಬರ ಇಲ್ಲ. ಸರಳವಾಗಿ ನಾವು ಅವ್ರಿಗೆ ಹೋಗಿ ಅವರಿಗೆ ಆಶೀರ್ವಾದ ತಗೋಬೋದು. ಭಾಳ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದು ಬಸವ ತತ್ವ ಅಷ್ಟೇ ಗಟ್ಟಿಯಾಗಿ ಬೆಳೆಸಿದವರು. ಮತ್ತು ನಿಮ್ಮ ಮಕ್ಕಳಿಗೆ ನಾವು ಬರ್ತಾ ಇನ್ಸ್ಟಿಟ್ಯೂಷನ್ ನಮಗೆ ಏನೋ ಒಂದು ಅಡಾಪ್ಷನ್ ಸೆಂಟ್ರಲ್ಲಿ ಕರ್ಕೊಂಡು ಹೋದರು. ಭಾಳ ಆ ಮಕ್ಕಳನ್ನು ನೋಡಿದಾಗೆ ಎಂಥ ಸೇವೆಯಪ್ಪ ಇದು ಅಂಥೇಳಿ ಅನಿಸುತ್ತೆ. ಯಾರ ಕಡೆಯಿಂದ ಆಗ್ಲಾರಂಥ ಸೇವೆ ಪೂಜ್ಯರು ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಇವೆಲ್ಲ ನೋಡಿದಾಗೆ ಮಾನವೀಯತೆ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಕೊಂಡು ಪೂಜ್ಯರು ನಡೀತಾ ಇದ್ದಾರಲ್ಲ ಅಂಥೇಳಿ ನನಗೆ ಇನ್ನೂ ನಮಗೂ ಕೂಡ ಜೀವನದಲ್ಲಿ ಒಂದು ಏನಾದರೂ ಒಳ್ಳೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಲ್ಲಪ್ಪ ಅನ್ನೋಂಥದ್ದು ಸ್ಫೂರ್ತಿ. ನಾನು ಶ್ರೀಮಠಕ್ಕೆ ಇವತ್ತು ಇಲ್ಲಿ ವಿದ್ಯಾಕೇಂದ್ರಕ್ಕೆ ಬಂದರೆ ನನಗೆ ಒಂದು ನನ್ನ ಭಾಗ್ಯ. ಅವತ್ತು ಪೂಜ್ಯರು ನನಗೆ ಬರಲಿಕ್ಕೆ ಏನು ಹೇಳಿದರು ಅದು ನನ್ನ ಭಾಗ್ಯ ಅನಿಸುತ್ತೆ. ಇವತ್ತು ಕರ್ನಾಟಕ ಸರ್ಕಾರ ನನಗೆ ಕಲ್ಯಾಣ ಕರ್ನಾಟಕ ನಿಗಮದ ಅಧ್ಯಕ್ಷ, ಇದು ಮುಂಚೆ KRTC ಅಂತ ಹೇಳಿ ನಾಮಕರಣಗೊಂಡಿತ್ತು. ಇದನ್ನು ಕಲ್ಯಾಣ ಕರ್ನಾಟಕ, ಯಾಕಂದ್ರೆ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಆಗಿದ್ದರಿಂದ ಬಸವಾದಿ ಶರಣರ ನಾಡಾಗಿದ್ದರಿಂದ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂಥೇಳಿ 2021ರಲ್ಲಿ ಇದಕ್ಕೆ ಮರು ನಾಮಕರಣ ಮಾಡಿ ನನಗೆ ಅನೇಕರು ಈ ಒಂದು ಹುದ್ದೆಯಲ್ಲಿ ನಾನು 4-5 ದಿವಸದಿಂದ 31 ತಾರೀಕಿನಿಂದ ನಾನು ಅಫಿಷಿಯಲ್ ಆಗಿ ಹುದ್ದೆಯನ್ನು ಚಾರ್ಜ್ ತಗೊಂಡಾಗ ನನಗೆ ನಮಗೆ ಮನೆಯಲ್ಲಿ ನಮ್ಮ ಮನೆ ದೇವರಿಗೆ ಹೋಗಿ ಬರಬೇಕಲ್ಲ ಅಂತ ಹೇಳಿದರು. ನನ್ನ ಭಾಗ್ಯ ಯಾವಾಗಲೂ ಬಸವಾದಿ ತತ್ವದಲ್ಲಿ. ಇವತ್ತು ನಾನು ನಿಜವಾಗಿ ನನ್ನ ಮನೆ ದೇವರು, ನಮ್ಮ ಮನೆ ಗುರುವು, ನನ್ನ ಬಸವ ತತ್ವದಲ್ಲಿ ನಂಬಿಕೆ ಇದ್ದವ ಇವತ್ತು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ. ಇದು ನನ್ನ ಭಾಗ್ಯ. ನಮ್ಮ ಮನೆ ದೇವರೇ ಬೇರೆ ಇದ್ದರೂ ಕೂಡ ನಾವು ನಂಬಿಕೆ ಇರೋದು ಬಸವ ತತ್ವದಲ್ಲಿ, ಆ ಬಸವಾದಿ ಶರಣರಲ್ಲಿ. ಅದು ನನ್ನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಶಕ್ತಿ ಮೀರಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ, ಜನಸಾಮಾನ್ಯರಿಗೆ ಒಳ್ಳೆಯದಾಗುವಂಥ ಒಂದು ಕೆಲಸ ನಾನು ಮಾಡ್ತೀನಿ ಪೂಜ್ಯರ ಆಶೀರ್ವಾದದಿಂದ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಭಾಳ
ಇನ್ಸ್ಟಿಟ್ಯೂಷನ್ ಬಹಳ ಎತ್ತರ ಮಟ್ಟಿಗೆ ಬೆಳೆದಿದೆ. ಅಷ್ಟೇ ಪೂಜ್ಯರ ಶ್ರಮ ಇದೆ ಇದರ ಹಿಂದೆ. ನಾನು ಬರ್ತಾ ವಿಚಾರಿಸಿದಾಗ ಸಂಸ್ಥೆ ಸಿಬ್ಬಂದಿಯವರ ಜೊತೆ, ಹಿರಿಯ ಸಿಬ್ಬಂದಿಯವರ ಜೊತೆಗೆ ನಾವು ದಿನಾಲೂ ಯಾವುದೋ ಒಂದು ಪ್ರಶಸ್ತಿ ನೋಡ್ತಾ ಇರ್ತೀವಿ. ಮಕ್ಕಳು ತಗೊಳ್ತಾ ಎಲ್ಲ ಚನ್ನಬಸವೇಶ್ವರ ವಿದ್ಯಾಸಂಸ್ಥೆಯಿಂದನೇ ಇವತ್ತು 100-500 ನೀಟ್ ಪರೀಕ್ಷೆಯಲ್ಲಿ ತೆರಗಡೆಗೊಳ್ತಾ ಇದ್ದಾರೆ. ಅನೇಕ ಡಾಕ್ಟರ್ಸು, ಇಂಜಿನಿಯರು ಹೊರ ಹೊಮ್ತಾ ಇದ್ದಾರೆ. ಬಹಳ ಸಂತೋಷ ವಿಷಯ. ಅದೊಂದು ಬಾಲ್ಕಿ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ನಾವು ಭಾಳ ಹಿಂದುಳಿದಂಥ ಭಾಗಗಳು. ಕಲಬುರಗಿ ಆಗಲಿ, ನಮ್ಮ ಬೀದರ್ ಆಗಲಿ, ಇವತ್ತು ಭಾಳ ಹಿಂದುಳಿದಂಥ ಒಂದು ನಾಡಿನಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಇಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಗಟ್ಟಿಯಾಗಿ ಬೆಳೆಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರಲ್ಲ, ಭಾಳ ಇವತ್ತು ನಾವು ವರ್ಡ್ಸೇ ಇಲ್ಲ, ಇದು ಕೇಳಲಿಕ್ಕೆ ನಮಗೆ ಶಬ್ದಗಳೇನೇ ಇಲ್ಲ ಅಂತ ಒಂದು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಪೂಜ್ಯರಾಗಿ ನಾವು ನಿಮ್ಮ ಜೊತೆ, ನೀವು ಹೇಳಿದ ಹಾಗೆ ನಾವು ನಿಮ್ಮ ಜೊತೆ ಇದ್ದು ಸೇವೆ ಮಾಡ್ತೀವಿ, ಮಠಕ್ಕೆ ಸೇವೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳುತ್ತಾ, ದಿನಾಲೂ ನಮಗೂ ಪೂಜ್ಯರ ಪ್ರೇರಣೆಯಿಂದ ಮನೆಗೆ ಬಿಡಬೇಕಾದ್ರೂ ಎಷ್ಟೇ ತಡ ಆದರೂ ಕೂಡ ಲಿಂಗ ಪೂಜೆ ಮಾಡಿಕೊಂಡೇ ನಾವು ಹೊರಗೆ ಹೋದರೆ ನಮಗೂ ಸಮಾಧಾನ ಆಗುತ್ತೆ. ಒಂದೊಂದು ಟೈಮಿಗೆ ಬೆಳಗ್ಗೆ ಬೇಗ ಮಾಡ್ಕೋಬೇಕನ್ಸುತ್ತೆ, ಅದು ರಾತ್ರಿ ಇಡೀ ಜರ್ನಿ ಮಾಡಿ ಲೇಟ್ ಆಗುತ್ತೆ. ಒಮ್ಮೊಮ್ಮೆ 9-10 ಗಂಟೆಗೂ ಪೂಜಾ ಲಿಂಗ ಕೈಯಲ್ಲಿ ಹಿಡಿತೀವಿ. ಹೊರಗಡೆ ಜನ ಕಾಯ್ತಿರ್ತಾರೆ. ಶರಣರ ವಚನ, ಬಸವಣ್ಣವರ ವಚನವೂ ನೆನಪು ಬರುತ್ತೆ. ಇಲ್ಲ ಲಿಂಗ ಪೂಜೆಯಲ್ಲಿ ನಿರತರಾದಾಗೆ ಒಬ್ಬ ಶರಣರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಲಿಂಗ ಪೂಜೆಗೆ ಕೂಡ ನೀವು ತೊರೆದ ಶರಣಗೆ ನೀವು ಹೋಗಿ ಒಳ್ಳ್ರಿ ಅಂತ ಹೇಳಿ, ಇದೇ ಆ ಒಂದು ವಿಚಾರದಲ್ಲಿ ನಾವೆಲ್ಲ ಇದ್ದೀವಿ. ಮುಂದೆ ಮಕ್ಕಳೇ, ನೀವು ಭಾಳ ಚೆನ್ನಾಗಿ ಓದಬೇಕು, ತಮ್ಮ ಮನೆಗೆ ಕೀರ್ತಿ ತರಬೇಕು, ತಾವು ಓದ್ತಿರುವಂಥ ವಿದ್ಯಾಸಂಸ್ಥೆಗೆ ಇನ್ನೂ ಹೆಚ್ಚಿನ ಕೀರ್ತಿ ತರಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳೋದಿದ್ದು, ಈ ಒಂದು ಸಂದರ್ಭದಲ್ಲಿ ಸಮಯ ನಮಗೂ ಬರೋಕ್ಕೆ ತಡ ಆಯಿತು. ಪೂಜ್ಯರಲ್ಲಿ ಕ್ಷಮೆ ಕೋರುತ್ತಾ, ಮುಂದಿನ ದಿನಗಳಲ್ಲಿ ಈಗ ಪೂಜ್ಯರು ನಮಗೇನು ಆಹ್ವಾನ ಮಾಡಿದ್ರು, ಮುಂದಿನ ದಿನಗಳಲ್ಲಿ ನಾನು ಆಹ್ವಾನ ಇರಲಾರ್ದೇ ಇಲ್ಲಿ ಬರ್ತೀನಿ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಶುಭ ಕೋರಿ ಮಾತು ಜೈ ಗುರು ಬಸವ.